ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ಒಂದು ವಚನ. ಆ ತಾಯಿ ಹೇಳ್ತಾರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರ್ಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ ಅಂತ ಹೇಳ್ತಾರೆ. ಈ ವಚನದಲ್ಲಿ ಮುಖ್ಯವಾಗಿ ಅವ್ರು ಹೇಳುವಂಥದ್ದು, ಮನುಷ್ಯ ಈ ಲೋಕಕ್ಕೆ ಬಂದಿದ್ದಾನೆ ಅಂತಂದರೆ ಏನಾದರೂ ಒಂದು ಕಾಯಕವನ್ನು ಮಾಡಬೇಕು, ಸೋಮಾರಿಯಾಗಿ ಕಾಲ ಕಳಿಬಾರ್ದು ಅನ್ನೋಂಥದ್ದು ಮೊದಲನೆಯ ಸೂಚನೆ. ಎರಡನೇ ಸಾಲಿನಲ್ಲಿ ಅವ್ರು ಹೇಳುವಂಥದ್ದು, ಆ ಕಾಯಕ ಹೆಂಗಾಗಿರಬೇಕು ಅಂದರೆ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಕಾಯಕ ಅಂದ ತಕ್ಷಣ ಯಾರ್ದೋ ತಲೆ ಒಡೆದು ತಿನ್ನೋದಲ್ಲ, ದೋಚೋದಲ್ಲ, ಭ್ರಷ್ಟಾಚಾರ ಮಾಡೋದಲ್ಲ. ಈ ಎಚ್ಚರವನ್ನು ಆ ತಾಯಿ ಕೊಡ್ತಾಳೆ. ಈ ಆಸೆ ಎಂಬುದು ಭವದ ಬೀಜ. ಬುದ್ಧನು ಕೂಡ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಈ ಆಸೆ ಅನ್ನುವಂಥದ್ದು ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನುವಂಥ ಭಾವದ ಬೀಜಕ್ಕೆ ಕಾರಣ ಆಗ್ತಾಯಿದೆಪ್ಪ. ಆದ್ದರಿಂದ ಈ ಆಸೆ ಅನ್ನೋದು ಬೇಡ. ಹಾಗಾದ್ರೆ ನಿರಾಶೆ ಅಂದ ತಕ್ಷಣವೇ ಆಸೆನೇ ಇರಬಾರ್ದು ಅಂತಲ್ಲ, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿಯನ್ನು ಪಡಬೇಕು ಅನ್ನುವಂಥ ಭಾವ ಅಲ್ಲಿರೋವಂಥದ್ದು. ಆಯ್ದಕ್ಕೆ ಲಕ್ಕಮ್ಮನ ವಚನ ಒಂದು ನಮಗೆ ನೆನಪಾಗುತ್ತೆ. ಆಯ್ದಕ್ಕೆ ಲಕ್ಕಮ್ಮ ಅವರ ನಿತ್ಯ ಕಾಯಕ ಏನು ಅಂದರೆ, ಎಲ್ಲಿ ಆದ್ರಂತ ಬಿದ್ದಂಥ ಅಕ್ಕಿಯನ್ನು ಆಯ್ತು ತಂದು ಪ್ರಸಾದ ಮಾಡಿ ಇನ್ನೊಬ್ಬರು ನೀಡಿ ತಾವು ಊಟ ಮಾಡೋ ಅಂಥದ್ದು. ಒಮ್ಮೆ ಆಕೆಯ ಪತಿ ಮಾರಯ್ಯನವರು ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ಮನೆಗೆ ತಗೊಂಡು ಬಂದುಬಿಡ್ತಾರೆ. ಮನೆಗೆ ತಂದಾಗ ಯಾರಿಗಾದರೂ ಖುಷಿ ಆಗಬೇಕು, ಆದರೆ ಆ ತಾಯಿ ಭಾಳ ನೊಂದ್ಕೊಳ್ತಾಳೆ. ನೊಂದ್ಕೊಂಡು ಗಂಡನಿಗೆ ಹೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲೆಯ್ಯ, ಈ ಸಖಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಅಂತ ಹೇಳ್ತಾರೆ. ಭಗವಂತ ಒಪ್ಪಲ್ಲಪ್ಪ, ಇದು ನಾವು ಶರಣರು, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡಬೇಕಾಗಿದ್ದಂಥವ್ರು. ಅಲ್ಲೆಲ್ಲೋ ಜಾಸ್ತಿ ಸಿಗುತ್ತು ಅಂತ ತೊಗೊಂಡು ಬಂದ್ರಿ ಅಂದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ನೀವು ಹೊಡೆದಂಗೆ ಆಗಲಿಲ್ವಾ? ಆದ್ದರಿಂದ ಇದು ಎಲ್ಲಿಂದ ತಂದರು ಅಲ್ಲಿಗೆ ಹೋಗಿ ಹಾಕಿ ಬಂದುಬಿಟ್ರಿ, ಅಲ್ಲಿರೋರ್ನೆಲ್ಲರನ್ನೂ ನಮ್ಮ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಬರ್ರಿ ಅಂತ ಆ ತಾಯಿ ಹೇಳ್ತಾಳೆ. ಅವನಿಗೆ ಒಳಗಡೆ ಒಂದು ಅನುಮಾನ ಕಾಡುತ್ತೆ, ನಾವು ಮೊದಲೇ ಅಕ್ಕಿ ಹಾಕ್ಕೊಂಡು ಊಟ ಮಾಡೋರು, ಈಗ ಇದ್ದ ಅಕ್ಕಿಯನ್ನು ಅಲ್ಲಿ ಹೋಗಿ ಹಾಕಿದರೆ ಈಗ ಬಂದವ್ರಿಗೆ ಹೆಂಗೆ ಊಟಕ್ಕೆ ನೀಡ್ತಾಳೆ? ಆದರೆ ಅಲ್ಲಿ ವಚನದಲ್ಲಿ ಬರುತ್ತೆ, ಸತ್ಯ ಶುದ್ಧ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನೇ ತಾನಾಗಿಪ್ಪಳು ಅಂತ ಹೇಳ್ತಾರೆ. ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾರೋ ಅವ್ರಿಗೆ ಬಡತನದ ಬಯಕೆ ಭಯನೇ ಇಲ್ಲ. ಇವತ್ತೇನು ಬೇಕೋ ಅದನ್ನು ಹೇಗೋ ಬಂದು ಕೂಡುತ್ತೆ. ಈಗ ಉದಾಹರಣೆ, ನಾವೇ ಇಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅಂತಂದರೆ ನಾವು ಹಣ ಇಟ್ಕೊಂಡು ಮಾಡಿಲ್ಲ. ಮತ್ತು ಇದು ಹೆಂಗಾಯಿತು ಅಂತಂದರೆ ಕೆಲಸ ಮಾಡ್ತಾ ಹೋದಾಗ ಅದು ಹೇಗೋ ಹಣ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಆಸೆ, ಆ ನಿರಾಶೆ ಅಂದ ತಕ್ಷಣ ಈ ಪೂರ್ಣ ತ್ಯಾಗ ಅಂತ ಅಲ್ಲ ಅದು. ಆ ನಿರಾಶೆ ಅನ್ನುವಂಥದ್ದು ಆಸೆಯ ಒಳಗಡೆ ಇರುವಂಥದ್ದು, ದುರಾಶೆ ಆಗಬಾರ್ದು ಅಷ್ಟೇ ಅನ್ನುವಂಥ ಎಚ್ಚರ ಆ ವಚನದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ.